ಜಿಲ್ಲಾ ಆಡಳಿತಕ್ಕೆ ಮಾಧ್ಯಮ ಮುಖಾಂತರ ಹೇಳಬಡಿಸುವುದೇನೆಂದರೆ, ಸೋಮೇಶ್ವರ ಗ್ರಾಮ ಪುರಸಭಾ ವ್ಯಾಪ್ತಿಯಲ್ಲಿರುವ ಪೆರಿಬೇಲು ಮಸೀದಿಯ ನಿನ್ನೆ 8/12/2024ರಲ್ಲಿ ನಿನ್ನೆ ರಾತ್ರಿ 7 ಗಂಟೆಗೆ ಉಳ್ಳಾಲ ಠಾಣಾ ವ್ಯಾಪ್ತಿಯಲ್ಲಿರುವ 112ನೇ ಪೊಲೀಸ್ನವರು 2 ಜನ ಬಂದು ಇಲ್ಲಿ ನಾವು ಮಸೀದಿಯಲ್ಲಿ ನಮ್ಮ ಧಾರ್ಮಿಕ ಕಾರ್ಯಕ್ರಮದಲ್ಲಿದ್ದೆವು. 7, 10, 15 ನಿಮಿಷ ಆಗಿರ್ಬೋದು. ಆ ಟೈಮಲ್ಲಿ ಬಂದು ಅವರು ಸಡನ್ಲಿ ಇಲ್ಲಿ ಯಾಕೆ ಮೈಕ್ ಆಗಿದೆಲ್ಲ ಮಾತಾಡ್ಸಿರೋ ಜೋರಾಗಿದ್ರು. ಮಕ್ಕಳೆಲ್ಲ ಮಾತಾಡಿದರು ಸ್ವಲ್ಪ. ಅದು ನಾನು ಒಳಗೆ ಇದ್ದೆ, ಅದು ಸೀದಾ ಹೊರಗೆ ಬಂದೆ. ಕೇಳಿದ್ರಿ ಏನು ಸರ್ ವಿಷಯ ಅಂತ. ಆಗ ಹೇಳಿದರು, ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದಿದೆ, ಮೈಕ್ ಹಾಕಿದ್ದೀರಿ ಅಂತೇಳಿ. ನಾನು ಕೇಳಿದೆ, ಏನು ಸರ್ ಸರ್ಕಾರದ ಇದು 10 ಗಂಟೆಯಿಂದ 6 ಗಂಟೆ ತನಕ ಎಲ್ಲರಿಗೂ ಉಂಟು, ಮತ್ತು ನಮಗೆ ಯಾಕೆ ಸರ್ 7 ಗಂಟೆಗೆ ಬಂದು ಮಾಡೋದು ನಾವು, ಇದನ್ನು ಕೇಳಿದೆ. ಹಾಗೆಲ್ಲ ಹೇಳಿದರೆ ಆಗೋದಿಲ್ಲ, ಮತ್ತು ಏನು ಹೇಳಬೇಕು ಸರ್. ನಾನು ಮತ್ತೆ ಹೇಳಿದೆ, ಇದೆಲ್ಲ ಸರಿಯಲ್ಲ, ನಾವೊಂದು ಕೆಲಸ ಮಾಡ್ತೇವೆ, ನಿಮ್ಮ 2 ಜನದ್ದು ಇದು ಅಡ್ರೆಸ್ ಕೊಡಿ, ನಿಮ್ಮ ಮೇಲಧಿಕಾರಿಗೆ ನಾವು ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತೇವೆ. ಇದು ಅಲ್ಲದೆ ನಮಗೇನು ಮಾಡಲಿಕ್ಕೆ ಸಾಧ್ಯ. ಯಾಕೆಂದರೆ ಇದೊಂದು ಒಳ ಪ್ರದೇಶದಲ್ಲಿ ಇರೋದು, ಪೆರಿಬೇಳು ಅಂತ ಜಾಗ ಒಳ ಪ್ರದೇಶದಲ್ಲಿದ್ದು ಮಸೀದುಲ್ಲದ ಅಂತ ಮಸೀದಿ. ಈ ಮಸೀದಿ ಏನು ದೊಡ್ಡ ಕಾರ್ಯಕ್ರಮ ಆಗೋದಿಲ್ಲ, ಸಣ್ಣ ಒಂದು ಕೇವಲ 60 ಇದರ ಯಾಂಪ್ ನಮ್ಮಲ್ಲಿರೋದು. ಅದರಲ್ಲಿ ಎಷ್ಟು ಸೌಂಡ್ ಬರೋದು, ಯಾರೋ ಒಬ್ಬ ಮಾತಾಡಿದೆ ಅಂತ ಹೇಳಿ ಸುಮ್ಮನೆ ಬಂದು ನಮ್ಮನ್ನು ಗದರಿಸೋದು, ಇದು ಅಷ್ಟು ಇದಾಗಿದೆ. ಜಿಲ್ಲಾ ಆಡಳಿತ ಇದರ ವಿಷಯದಲ್ಲಿ ಏನಾದರೂ ಕಾರ್ಯಕ್ರಮ ಇದು ನಮಗೆ ಬಿಟ್ಟು ನಮ್ಮ ವ್ಯಾಪ್ತಿಯಲ್ಲಿ ಯಾರಿಗೂ ಇದು ಬರಬಾರದು. ಯಾಕಂದರೆ ಮಕ್ಕಳು ನೋಡಿ ಜೋರು ಮಾತಾಡಿ ಅವರು ಸಹ ಜೋರು ಮಾತಾಡ್ತಾರೆ, ಇದೆಲ್ಲ ಒಂದು ಇದಕ್ಕೆ ಕಾರಣ ಅಲ್ವಾ. ಅದಕ್ಕೆ ನಾವು ನಿಮ್ಮ ಜಿಲ್ಲಾಡಳಿತಕ್ಕೆ ತಿಳಿಸುವುದೇನೆಂದರೆ, ಇನ್ನು ಮುಂದಾದರೂ ಪೊಲೀಸರು ಬಂದು ಮಸೀದಿ ಮದರಸಾದ ಹತ್ತಿರ ಗದರಿಸೋದು ಬೆದರಿಸೋದು ನಿಲ್ಲಿಸಬೇಕು. ಈ ವಿಷಯವನ್ನು ನಾವು ಕಮಿಷನರ್ಗೆ ಮುಟ್ಟಿಸೋ ತನಕ ಇದನ್ನು ನಾವು ಹೋರಾಡ್ತೇವೆ. ಈ ವಿಷಯವನ್ನು ನಾವು ಬಿಡುವುದಿಲ್ಲ. ಯಾಕೆಂದರೆ ಮದ್ರಸಾ ಮದೀಸೆ ಅಂದರೆ ಇಂಥದ್ದು, ಅಲ್ಲಿ ಏನೂ ನಡೆಯೋದಿಲ್ಲ. ಇಲ್ಲಿ ಧಾರ್ಮಿಕ ವಿಧಿ ಮಾತನಾಡು, ಅದು 7:10 ಆಗಿದ್ದು, 7 ಗಂಟೆ 10 ನಿಮಿಷ ಈ ಟೈಮಲ್ಲೇ ಬಂದು ಅವರು ಈ ಥರ ಮಾಡಿದರೆ ನಮಗೆ ಅದು ಎಷ್ಟು ಬೇಸರ ಆಗ್ತದೆ ನೋಡಿ. ನಿನ್ನೆ ಒಂದು ನಮ್ಮ ಧಾರ್ಮಿಕ ವಿಧಿಗೆ ಚುಕ್ಕಿ ಬಂದಿದೆ. ನಾವು ಪೊಲೀಸರು ಹೇಳಿದೆ, ಇದಕ್ಕೆ ಯಾರು ಉತ್ತರವಾತ, ಇಲ್ಲಿ ಏನು ನಡೆಯೋದಿಲ್ಲ, ಇಲ್ಲಿ ನಡೆಯೋದು ಎಂಥದ್ದು ಈ ಥರ ಒಂದು ಪೊಲೀಸ್ ಅವರು ಡ್ಯೂಟಿಯಲ್ಲಿ ಬಂದು ಅದು ಅವರು ಮೇಲೆ ಜೀಪು ನಿಂತ್ಕೊಂಡು ಇಲ್ಲಿಗೆ ಬರುವುದು, ಓಡಿಕೊಂಡು ಬಂದದ್ದು. ಬರುವಾಗ 10 ಜನ ಅದರ ಹಿಂದುಗಡೆ ಬಂದಿದ್ದಾರೆ, ಏನು ಇಲ್ಲಿ ಏನಾಗಿದೆ ಅಂತೇಳಿ. ಇದೆಲ್ಲ ಒಂದು ಸರಿ ಹೋಗೋ ವಿಷಯ ಅಲ್ಲ. ಇದನ್ನು ಜಿಲ್ಲಾಡಳಿತ ಗಮನ ತೆಗೆದುಕೊಂಡು ಅಲ್ಲಿ ಕಮಿಷನರ್ಗೆ ಹೇಳಿ ಇದನ್ನು ಸರಿಪಡಿಸಬೇಕಾಗಿ ನಾನು ಈ ಮಾಧ್ಯಮ ಮುಖಾಂತರ ನಿಮ್ಮಲ್ಲಿ ವಿನಂತಿಗೊಳಿಸ್ತೇನೆ. ಮನವಿ ಇಲ್ಲ, ಇದೇ ಮಾಧ್ಯಮ ಮುಖಾಂತರ ಎಲ್ಲ ಮಾಡಿದ್ವಿ ನಾವು. ಇನ್ನೂ ಸಹ ನಾವು ಮಾಡಿದ್ದು ಯಾಕೆಂತ ಹೇಳಿದರೆ, ನಾವು ಕಳಿಸ್ತಾರ್ದು ಇದೇ ಒಂದು ನಾವು ಕಮಿಷನರ್ ಅಂತ ಹೋಗಿದ್ದು ಏನೂ ಪ್ರಯೋಜನ ಆಗಿರಲಿಲ್ಲ. ಮತ್ತು ನಾವು ಸ್ಪೀಕರ್ಗೆ ಹೇಳಿದೆವು, ಯುಟಿಗಾದ್ರಿಗೆ ಹೇಳಿದೆವು, ಅವ್ರು ಫೋನ್ ಮಾಡಿ ಅವರಿಗೆ ಹೇಳಿದರು, ಕೇವಲ ಆ ಥರ ಬರಬಾರದು, ಏನಿದ್ರು ಫೋನ್ ಮಾಡಿ ಅವ್ರ ಹತ್ರ ಹೇಳಿ. ಗೊತ್ತಿದ್ದವರು ಅಲ್ಲಿ, ಗೊತ್ತಿಲ್ಲದವರು ಏನಲ್ಲ. ಉಳ್ಳಾಲ ಠಾಣಾ ವ್ಯಾಪ್ತಿಯಲ್ಲಿ ನಮ್ಮನ್ನು ಗೊತ್ತಿಲ್ಲದು ಯಾರು ಇಲ್ಲ, ಎಲ್ಲರಿಗೂ ಗೊತ್ತುಂಟು. ಸ್ಟೇಷನ್ SIಗೂ ಗೊತ್ತುಂಟು. ಇವೆಲ್ಲ ಗೊತ್ತಿರುವಾಗ ಸಡನ್ನಾಗಿ ಅದು 7 ಗಂಟೆ ಏನು ಇದು 10, 7, 9, 10 ಅನ್ನಲ್ಲ. ಇದು ನಮಗೆ ಭಾರಿ ಬೇಸರದ ವಿಷಯ. ಒಂದು ಇಷ್ಟು ಸಣ್ಣ ಮಸೀದಿಯಲ್ಲಿ ಈ ಥರ ಆಗೋದು ಉಂಟಾ? ಇದು ನಮಗೆಲ್ಲ, ಯಾರಿಗೆ ಊರಿನ ಯಾರಿಗೆ ಈ ಥರ ಆಗಬಾರ್ದು. ಮಸೀದಿ ಮದ್ರಸೆ ಅಂತ ಇಂಥದ್ದು, ಅದು ನಾವು ಮೊದಲು ತಿಳಿಯಬೇಕು. ಧಾರ್ಮಿಕ ವಿಧಿ ಅಲ್ಲದು ಏನೂ ಆಡೋದಿಲ್ಲ. 10 ಗಂಟೆ ಮೇಲೆ ಏನಾದರೂ ಅವ್ರು ಬರಲಿ, ಅದು ಬೇರೆ ವಿಷಯ. ಕೋರ್ಟಲ್ಲಿ ಯಾರು ದಾವದೇ ಇಲ್ಲ. ಇದು ನಾವು ಇದಕ್ಕೆ ಈ ಮಸೀದಿಯಿಂದ ನಾವು ಉಳ್ಳಾಲ ಠಾಣಾ ವ್ಯಾಪ್ತಿಗೆ ಮುಚ್ಚಲಿಗೆ ಬರೆದು ಕೊಟ್ಟಿದ್ದೇವೆ. ಆವತ್ತು ಎಲ್ಲ ಮಸೀದಿ ಒಂದು ಕಾನೂನು ಬಂತು, ನೀವು ಅಲ್ಲದ ಟೈಮಿನಲ್ಲಿ ಮೈಕ್ ಹಾಕುವ, ನಾವು ಮುಚ್ಚಲಿ ಮಾಡಿ 10ರಿಂದ 6 ತನಕ ನಾವು ಯಾವುದು ಊರಿನವ್ರಿಗೆ ಡಿಸ್ಟರ್ಬ್ ಆಗ ನಾವು ಮಾಡೋದಿಲ್ಲ ಅಂತೇಳಿ ಅಷ್ಟೆಲ್ಲ ಮಾಡಿದ್ದೇವೆ. ನಮ್ಮ ಅಡ್ರೆಸ್ ಉಂಟು, ನಮ್ಮ ಎಲ್ಲ ವ್ಯಾಪ್ತಿಯದ್ದು ಪೊಲೀಸ್ ಸ್ಟೇಷನ್ ಇಲ್ಲ. ಆದರೂ ಇದು ಯಾರಿಗೆ ಗೊತ್ತಿಲ್ಲದ ಅವರು ಇಲ್ಲಿ ಬಂದು ಯಾಕೆ ಥರ ಮಾಡಿದೆ ಅಂತ ಗೊತ್ತಾಗೋದಿಲ್ಲ. ಅವ್ರ ಥರ ನಾವು ಸಹ ಮಾಡಿದರೆ ಇಲ್ಲಿ ಗಲಾಟೆ ಆಗೋದಿಲ್ವ? ಪೊಲೀಸಂದ ಮೇಲೆ ಮಕ್ಕಳಿಗೆ ಗೊತ್ತಿರಲಿಲ್ಲ, ಅವರು ಕಾನೂನಿಗೆ ಹೇಳಿದ್ರು, ಇಲ್ಲಿ ಊರಿನಲ್ಲೆಲ್ಲ DJ ಹಾಕ್ತಾರೆ, ಅದು ಹಾಕ್ತಾರೆ, ಇದಾಗಿ ಯಾರು ಕೇಳಿ ನಾವು 7 ಗಂಟೆಗೆ ಮಾಡಿದ್ದೀನಿ, ನೀವು ಯಾಕೆ ಈ ಥರ ಮಾಡ್ತೀರಿ ಅಂತ ಕೇಳ್ತಾ ಇದ್ದಾರೆ. ಆದರೂ ಇದನ್ನು ಜಿಲ್ಲಾಡಳಿತ ಗಮನದಲ್ಲಿ ಇಟ್ಟುಕೊಂಡು ಇದನ್ನು ಸರಿಪಡಬೇಕಾದ್ರೆ ಅವರ ಕೆಲಸ, ಅದು ನಮ್ಮದಲ್ಲ. ನನ್ನ ಹೆಸರು ಮೊಹಮ್ಮದ್ ಫಾರೂಕ್ ಅಂತ. ನಾವು ಇಲ್ಲಿ ಪೆರಿಬೇಲಲ್ಲಿ ವಾಸವಾಗಿರೋದು. ಇಲ್ಲಿ ನಿನ್ನೆ ರಾತ್ರಿ ಸುಮಾರು 7:10 ಸಮಯದಲ್ಲಿ 2 ಪೊಲೀಸವರು ಬಂದು ಇಲ್ಲಿ ನಮ್ಮದು ಧಾರ್ಮಿಕ ಕಾರ್ಯಕ್ರಮ ನಡೀತಾ ಇತ್ತು, ಅವರು ಅದಕ್ಕೆ ಧಕ್ಕೆಯನ್ನುಂಟು ಮಾಡಿದ್ದಾರೆ. ಹೇಳುವಾಗ ಕೇಳ್ತಾರೆ, ನಮಗೆ ನಿಮ್ಮ ಇಲ್ಲಿಂದ ಕಂಪ್ಲೇಂಟ್ ಬಂದಿದೆ, ಅದಕ್ಕೋಸ್ಕರ ಮದಿದೆ ಅಂತ ಹೇಳಿ. ಹಾಗೆ ನಾವು ಅವ್ರ ಹತ್ರ ಸ್ವಲ್ಪ ಮಾತನಾಡಿ ಮತ್ತೆ ಎಲ್ಲ ಅವರು ಹಿಂದ್ಗಡೆ ಹೋಗಿದ್ದಾರೆ, ತಿರುಗಿ ಹೋಗಿದ್ದಾರೆ. ಆಮೇಲೆ ವಿಷಯ ಏನಂತಂದರೆ, ನಮಗೆ ಇಲ್ಲಿ ತುಂಬ ಪ್ರಾಬ್ಲಮ್ ಆಗಿದೆ. ಅಂದರೆ ಇಷ್ಟರವರೆಗೆ ಇಲ್ಲಿ ಅಂಥ ಒಂದು ಘಟನೆ ನಡೆದಿಲ್ಲ, ಇದು ಫಸ್ಟ್ ಟೈಮ್ ಆಗಿ ನಡೀತಾ ಇತ್ತು. ಅಂದರೆ 10 ಗಂಟೆ ನಂತರ ಒಂದು ಪ್ರಾಬ್ಲಮ್ ಆದರೂ ಪರವಾಗಿಲ್ಲ, ಇದು ನಮ್ಮದೊಂದು ಸುಮಾರು 7:10 ಒಳಗೆ ಆದಂಥ ಘಟನೆ.
ನೀವು ಮೈಕ್ಯದಲ್ಲಿ ಏನೋ ಶಬ್ದ ಮಾಡ್ತೀರಾ ಅಂತೇಳಿ ನಮಗೆ ಕಂಪ್ಲೇಂಟ್ ಮಧ್ಯೆ ಅಂತೇಳಿ ಇಲ್ಲಿಗೆ ಬಂದು ಅವರು ವಿಚಾರಿಸಿಕೊಂಡು ಮತ್ತು ಇಲ್ಲಿ ಧಾರ್ಮಿಕ ಪ್ರಯೋಜನಕ್ಕೆ ಇಲ್ಲಿ ಧಕ್ಕೆಯನ್ನು ಉಂಟು ಮಾಡಿದ್ದಾರೆ. ಇದನ್ನು ದಯಮಾಡಿ ಇದನ್ನು ನಮ್ಮ ಇಲ್ಲಿ ಜಿಲ್ಲಾಡಳಿತ ಇದಕ್ಕೊಂದು ಪರಿಹಾರವನ್ನು ಮಾಡಬೇಕಂತೇಳಿ ತಮ್ಮ ಮೂಲಕ ಕೇಳಿಕೊಳ್ತಾ ಇದ್ದೇನೆ.